ರೀನಾ ದತ್, ಕಿರಣ್ ರಾವ್, ಗೌರಿ ಸ್ಮಾರ್ಟ್. ಯಾಕೆ ನಿಮಗೆ ಮುಸ್ಲಿಂ ಸಮುದಾಯದಲ್ಲಿ ಒಂದು ಹೆಣ್ಮಗಳು ಸಿಕ್ಲಿಲ್ವೇ? ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಅಂದ್ರೆ ಅಷ್ಟು ತಿರಸ್ಕಾರದ ಪ್ರಜ್ಞೆಯೇ? ನಿಮ್ಮ ಆಯ್ಕೆಯಲ್ಲಿ ಒಂದು ಹೆಣ್ಮಗಳು ಸಿಗದೇ ಇದ್ದಷ್ಟು ಮುಸ್ಲಿಂ ಸಮುದಾಯ ಬಡವಾಗಿದೆಯೇನು? ಲವ್ ಜೆಹಾದ್ ಮಾಡುವವರಿಗೆ, ಲವ್ ಜೆಹಾದ್ಗೆ ಒಂದು ಅತ್ಯಂತ ಸ್ಫೂರ್ತಿದಾಯಕವಾದಂಥ ಮಾಡೆಲ್ ಆದಂಥ ಒಂದು ಮ್ಯಾರೇಜ್ ಅಂಬಾಸಿಡರ್, ಲವ್ ಜೆಹಾದ್ ಅಂಬಾಸಿಡರ್ ಯಾರು ಅಂತಂದ್ರೆ ಅದು ನಂಬರ್ 1 ಅಮೀರ್ ಖಾನ್. ಒಂದಿಷ್ಟು ಮಕ್ಕಳು ಮಾಡಿ ಆಮೇಲೆ ಅವರನ್ನ ಸೋಡಾ ಚೀಟಿ ಕೊಟ್ಟು ತಲಾಕ್ 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 ಅಂತ ಹೇಳಿ ಕಳಿಸ್. ಹಿಂದೂ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಈ ಲವ್ ಜೆಹಾದ್ ಬಂದಾಗ ಆಗುವ ಸಮಸ್ಯೆನೂ ಇದೆ. ಅಲ್ಲಿ ಹಲಾಲಿನ ಹೆಸರಲ್ಲಿ ಅಪ್ಪನೂ ಬರ್ತಾನೆ, ಚಿಕ್ಕಪ್ಪನೂ ಬರ್ತಾನೆ, ಮಗನೂ ಬರ್ತಾನೆ, ಸಹೋದರನೂ ಬರ್ತಾನೆ, ಮುಲ್ಲಾನೂ ಬರ್ತಾನೆ, ಎಲ್ಲರೂ ಬರ್ತಾರೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ರೀತಿಯಲ್ಲಿ ಯಾರು ಎಷ್ಟು ಮದುವೆ ಆದ್ರೆ ನಿಮಗೇನ್ರಿ ಅಂತ ನೀವು ಕೇಳಬಹುದೇನೋ, ಅಥವಾ ಯಾವ ವಯಸ್ಸಲ್ಲಿ ಯಾರು ಬೇಕಾದ್ರೂ ಲವ್ ಮಾಡಬಹುದು, ಮದುವೆ ಆಗ್ಬಹುದು. ಫಾರಿನ್ ನಲ್ಲಂತೂ 80, 87, 88 ವರ್ಷದಲ್ಲಿ ಕೂಡ ಮದುವೆ ಆಗ್ತಾರೆ. ಹಾಗಾಗಿ 61ನೇ ವರ್ಷದಲ್ಲಿ ಅಮೀರ್ ಖಾನ್ ಮಿಸ್ಟರ್ ಪರ್ಫೆಕ್ಟ್ 3ನೇ ಮದುವೆ ಆದ್ರೆ ನಿಮಗೇನ್ ತಲೆಬಿಸಿ ಅಂತಲೂ ಕೇಳಬಹುದು. ದೇವರಣೆಗೂ ನಮಗೆ ತಲೆಬಿಸಿಯೂ ಇಲ್ಲ, ಸಂತೋಷವೂ ಇಲ್ಲ, ಸಂಭ್ರಮವೂ ಇಲ್ಲ, ಆಕ್ಷೇಪವೂ ಇಲ್ಲ. ಅವರು 61ನೇ ವರ್ಷದಲ್ಲಿ 3ನೇ ಮದುವೆ ಆದದರ ಬಗ್ಗೆ ಯಾವುದೇ ರೀತಿಯಲ್ಲೂ ಆಕ್ಷೇಪಿಸುವ ಅಧಿಕಾರವೂ ನಮಗಿಲ್ಲ. ಅವರ ಬದುಕು, ಅವರ ಭಾವನೆ, ಅವರ ಜೀವನ, ಅವರ ಹಣ, ಅವರ ಸಂಪತ್ತು ಈ ದೇಶದಲ್ಲಿ ಅಂತಲ್ಲ, ಪ್ರಪಂಚದಲ್ಲಿ ಹಣ, ಆಸ್ತಿ, ಪಾಸ್ತಿ, ಐಶ್ವರ್ಯದ ಜೊತೆ ಹೆಸರು, ಸ್ಟೇಟಸ್ಸು ಇವೆಲ್ಲ ಇದ್ರೆ ನೀವು ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಏನ್ ಬೇಕಾದ್ರೂ ಮಾಡಿ ದಕ್ಕಿಸ್ಕೋಬಹುದು, ಯಾವ ರೀತಿ ಬೇಕಾದ್ರೂ ಮಾತಾಡಿಯೂ ಕೂಡ ಯಾವ ದೇಶದಲ್ಲೂ ಬದುಕಬಹುದು. ಅದಕ್ಕೆ ಅಮೀರ್ ಖಾನೋ, ಸಲ್ಮಾನ್ ಖಾನೋ, ಶಾರುಖ್ ಖಾನೋ ಅಥವಾ ನಮ್ಮ ಸೈಫ್ ಅಲಿ ಖಾನೋ ಇವರೆಲ್ಲ ಒಂದು ದೊಡ್ಡ ಸಾಕ್ಷಿ ಗುರುತುಗಳು ಭಾರತದ ಮಟ್ಟಿಗೆ. ಆದರೆ ಈ ಅಮೀರ್ ಖಾನ್ ಅನ್ನುವಂಥ ಮಿಸ್ಟರ್ ಪರ್ಫೆಕ್ಟ್ ಅಂತೆ, ಅದಕ್ಕೆ ನಮ್ಮ ಸಲ್ಮಾನ್ ಖಾನ್ ಬಹಳ ಚೆನ್ನಾಗಿ ಒಂದು ವ್ಯಂಗ್ಯ ಮಾಡಿದಾರೋ ಕಮೆಂಟ್ ಮಾಡಿದಾರೋ ಗೊತ್ತಿಲ್ಲ. ಅಮೀರ್ ಮದುವೆ ಆಗ್ತಾನೆ ಇರ್ತಾರೆ, ಎಲ್ಲಿವರೆಗೆ ಅವರು ಪರ್ಫೆಕ್ಟ್ ಆಗ್ತಾರೋ ಅಲ್ಲಿಯವರೆಗೆ. ಹಾಗಾಗಿ 5ನೇ ತಾರೀಕು ಅವರದೇ ಮನೆಯಲ್ಲಿ ಮುಂಬಯಿಯ ಪಾಲಿ ಹಿಲ್ಸಿನ ಬಾಂದ್ರಾದಲ್ಲಿ ಸರಳವಾಗಿ ಮುಸ್ಲಿಂ ರೀತಿ ರಿವಾಜಿನ ಮೂಲಕ ಗೌರಿ ಸ್ಮಾರ್ಟ್ ಅನ್ನುವಂಥ ಹೆಣ್ಮಗಳನ್ನ 47 ವರ್ಷ ಅವರಿಗೆ, ಇವರಿಗೆ 61, ರಿಜಿಸ್ಟರ್ಡ್ ಮ್ಯಾರೇಜ್ ಅನ್ನ ಆಗಿದೆ. 1986 ರೀನಾ ದತ್ ಮೊದಲ ಮದುವೆ, ಅವರಿಗೆ ಜುನೈನಾ ಖಾನ್, ಇರಾ ಖಾನ್ ಇಬ್ಬರು ಮಕ್ಕಳು. 2005 ಕಿರಣ್ ರಾವ್, ಎಲ್ಲರೂ ಹಿಂದೂ ಹುಡುಗಿಯರು. ಆಜಾದ್ ಅನ್ನುವಂಥ ಮಗ. ಈಗಾಗ್ಲೇನೆ ಅವರು ಟಿವಿ ಸಂದರ್ಶನದಲ್ಲಿ ಆಜಾದ್ ಅನ್ನುವ ಹೆಸರು ಅದು ಮುಸ್ಲಿಂ ಹೆಸರಲ್ಲ, ಮೌಲಾನಾ ಆಜಾದ್ ಬಗ್ಗೆ ನಮಗೆ ಬಹಳ ಗೌರವ ಇದೆ, ನಾವು ಅದೇ ಕುಟುಂಬದವರು. ಅದರ ಜೊತೆಗೆ ಚಂದ್ರಶೇಖರ್ ಆಜಾದ್ ಅನ್ನುವಂಥ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಕೂಡ ಹೌದು. ಐರಾ ಅಲ್ಲ, ಅದು ರೀನಾ ದತ್ ಇಟ್ಟ ಹೆಸರು. ಇರಾ ಅದು ದೇವತೆಯ ಹೆಸರು, ಹಿಂದೂ ದೇವತೆಯ ಹೆಸರು. ಈ ತರದ ವ್ಯಾಖ್ಯಾನವನ್ನ ಅವರು ಮಾಡ್ತಾರೆ. 2025 ಈಗ ಗೌರಿ ಸ್ಮಾರ್ಟ್ 47 ವರ್ಷ. ನಮಗೆ ಇಲ್ಲಿ ಇರುವ ಆಕ್ಷೇಪ ಏನು ಅಂತಂದ್ರೆ, 3 ಮದುವೆ ಆಗ್ತಾರೆ, ಇನ್ 4ನೇದು ಮತ್ತೆ ಯಾವಾಗೋ ಗೊತ್ತಿಲ್ಲ, ಮಕ್ಕಳು ಹಡೆತಾರೆ, ಅದಕ್ಕೆ ಮುಸ್ಲಿಂ ಹೆಸರನ್ನು ಇಡ್ತಾರೆ, ಖಾನ್ದಾನಿನ ಖಾನ್ಗಳಾಗಿರ್ತಾರೆ ಅವರು. ಈ ಹಿಂದೂ ಹುಡುಗಿಯರನ್ನ ಮದುವೆ ಆಗಿ ಬಳಸಿ ಹಾಸುಂಡ ಬಾಳೆಯ ಒಗೆದಾಂಗ, ಆಮೇಲೆ ಅವರನ್ನ ವಿಚ್ಛೇದನ ಕೊಟ್ಟು ಕಳಿಸ್ತಾ ಇರುವಂತ ಇದು ಈಗ ಆಕ್ಷೇಪಕ್ಕೆ ಒಳಗಾಗಿದೆ. ಇದೇ ಅಮೀರ್ ಖಾನ್ ಕಿರಣ್ ರಾವನ್ನ ಇಟ್ಕೊಂಡು ಈ ದೇಶದಲ್ಲಿ ನಾನು ಬದುಕಲಿಕ್ಕೆ ಭಯ ಆಗತ್ತೆ, ಇಂಟಾಲರೆನ್ಸ್ ಅಂತ ಹೇಳಿಕೆ ಕೊಟ್ಟದ್ದನ್ನು ನಾವು ಗಮನಿಸಿದ್ದೇವೆ. ಅವರ ಒಂದು ಶೋ ಬರ್ತಾ ಇತ್ತಲ್ಲ, ಆ ಶೋದಲ್ಲಿ ಉದ್ದಕ್ಕೂ ಭಾರತೀಯ ಅಸ್ಮಿತೆ, ಭಾರತೀಯತೆ, ಹಿಂದುತ್ವ, ಹಿಂದೂ ಧರ್ಮ ಅದನ್ನ ನಿರಂತರವಾಗಿ ಹೀಗಳೆತ್ತ ಗೇಲಿ ಮಾಡ್ತಾ ಬಂದದ್ದನ್ನು ನಾವು ಗಮನಿಸಿ. ಅವರ PK ಸಿನಿಮಾದಲ್ಲಿ ಅವ್ರು ಏನ್ ಮಾಡಿದ್ರು ಅದನ್ನು ಗಮನಿಸಿ. ಇಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದಂತ ಪ್ರಶ್ನೆ ಇವತ್ತು ಇಡೀ ದೇಶದಲ್ಲಿ ಅನುರಣಿಸ್ತಾ ಇದೆ. ಸೈಫ್ ಅಲಿ ಖಾನ್ಗೆ ಅಮೃತಾ ಸಿಂಗ್ ಬೇಕು, 2ನೇ ಮದುವೆಗೆ ಕರೀನಾ ಕಪೂರ್ ಬೇಕು, ಇದೇ ನಮ್ಮ ಶಾರುಖ್ ಖಾನ್ಗೆ ಗೌರಿ ಖಾನ್ ಬೇಕು. ಏನಿದ್ರ ಅರ್ಥ? ಈ ದೇಶದ ಅಸ್ಮಿತೆಯನ್ನ ಒಪ್ಪುವುದಿಲ್ಲ, ಈ ದೇಶದ ರಾಷ್ಟ್ರೀಯತೆಯನ್ನು ಒಪ್ಪುವುದಿಲ್ಲ, ಹಿಂದುತ್ವ, ಹಿಂದೂ ಧರ್ಮ, ಸನಾತನತೆ ಅಂತ ಬಂದಾಗ ಇಂಟಾಲರೆನ್ಸ್, ಅಹಿಷ್ಣುತೆ, ಭಯ ಆಗತ್ತೆ ಬದುಕಲಿಕ್ಕೆ,
ಈ ಭಯ ಆಗುವಂತ ಬದುಕಿನಲ್ಲಿ ಇವರಿಗೆ ಹಿಂದುತ್ವ ಮತ್ತು ನಮ್ಮ ರಾಷ್ಟ್ರೀಯತೆ, ರಾಮ, ಕೃಷ್ಣ ಇವೆಲ್ಲವೂ ಭಯಾನಕತೆಯ ಸಂಕೇತಗಳು. ಇವರಿಗೆ ಭಾರತದಲ್ಲಿ ಬದುಕಲಿಕ್ಕೆ ಭಯ ಆಗುವಂತ ಒಂದು ನೆಲೆಗಳು. ಆದರೆ ಪ್ರೀತಿ ಅಂತ ಬಂದಾಗ, ಮದುವೆ ಅಂತ ಬಂದಾಗ, ಸಂಸಾರ ಅಂತ ಬಂದಾಗ ಅವಾಗೇನು ಹಿಂದೂ ಹುಡುಗಿಯರೇ ಬೇಕು. ಯಾಕೆ 61 ವರ್ಷ 3 ಮದುವೆ, ಈ 3 ಮದುವೆಗಳಿಗೆ ಹಿಂದೂ ಹುಡುಗಿಯರೇ ಯಾಕೆ ಬೇಕು? ಅಮೀರ್ ಖಾನ್ಗೆ ಅಥವಾ ಸೈಫ್ ಅಲಿ ಖಾನ್ಗೆ 2ನೇ ಮದುವೆಗೆ, ಅದರಲ್ಲಿ ಇವರು ಇದ್ದದ್ರಲ್ಲಿ ಒಂದೇ ಮದುವೆ ಆಗಿ ಇಲ್ಲಿವರೆಗೂ ಬದುಕೊಂಡಿದ್ದದ್ದು ಶಾರುಖ್ ಖಾನ್. ಅವ್ರಿಗೂ ಹಿಂದೂ ಹುಡುಗಿಯೇ ಬೇಕು. ಯಾಕೆ? ಮುಸ್ಲಿಂ ಸಮಾಜದಲ್ಲಿ ನೀವು ಮುಸ್ಲಿಂ ಧರ್ಮವನ್ನು, ಶರಿಯತ್ತನ್ನು ಒಂದು ಹಂತದಲ್ಲಿ ಇಡೀಯದಾಗಿ ದಾವೂದ್ ಇಬ್ರಾಹಿಂನ ಕಪಿಮುಷ್ಟಿಯಲ್ಲಿರುವಂತ ಹಿಂದಿ ಚಿತ್ರರಂಗದ ಖಾನ್ದಾನ್ಗಳು, ಅಲ್ಲಿ ಯಾವುದೇ ಹಿಂದೂ ಮೂಲದ ಯಾವುದೇ ಸೂಪರ್ ಸ್ಟಾರ್ ಹುಟ್ಟು ಬಂದರೂ ಕೂಡ ಅವನನ್ನ ಮುಗಿಸ್ಲಿಕ್ಕೆ ಅವರದೇ ಆದಂತ ಒಂದು ನೆಲೆಯಲ್ಲಿ ಒಂದು ಷಡ್ಯಂತ್ರವೋ, ಪಿತೂರಿಯೋ, ಇನ್ನೊಂದೋ ಮಗದೊಂದೋ ವ್ಯವಸ್ಥಿತವಾಗಿ ನಡೆಯುತ್ತದೆ. ಅದಕ್ಕೆ ಬಲಿಯಾದಂತ ಇತಿಹಾಸವೂ ಇದೆ. ಹಿಂದಿ ಸಿನಿಮಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಟ್ರೆ ಯಾವುದೂ ಈ ರಾಷ್ಟ್ರೀಯತೆಯನ್ನ, ಹಿಂದುತ್ವವನ್ನ, ದೇಶೀಯತೆಯನ್ನ, ಅಸ್ಮಿತೆಯನ್ನ, ಭಾರತೀಯತೆಯನ್ನ ಬಿಂಬಿಸುವ ಮತ್ತು ಅದನ್ನ ಆವರಿಸಿಕೊಂಡು ಸಿನಿಮಾ ಮಾಡುವಂತ ಸಿನಿಮಾಗಳು ಬಂದಿಲ್ಲ. ಅಮಿತಾಬ್ ಬಚ್ಚನ್ಗೂ ಇದಕ್ಕೆ ಅಪವಾದ ಅಲ್ಲ. ಅಮಿತಾಬ್ ಬಚ್ಚನ್ ಸಿನಿಮಾಗಳಲ್ಲೂ ಹಿಂದುತ್ವ, ಸನಾತನ ಧರ್ಮ, ಭಾರತೀಯತೆಯನ್ನ ಇನ್ನಿಲ್ಲದಂತೆ, ನಮ್ಮ ಆರಾಧನಾ ಸಂಸ್ಕೃತಿಯನ್ನ ಇನ್ನಿಲ್ಲದಂತೆ ಗೇಲಿ ಮಾಡಲಾಗಿದೆ. ಕೂಲಿ ಸಿನಿಮಾದ ಅವನ ಬ್ಯಾಚ್ ಅದು ಒಂದೇ ಸಾಕು. ಹಲವು 10 ಸಿನಿಮಾಗಳಲ್ಲಿ ಹೋದಲ್ಲಿ ಕಂಡಲ್ಲಿ ಈ ಎಲ್ಲ ಹಿಂದಿ ಚಿತ್ರರಂಗದ ಮುಸ್ಲಿಂ ಸಮುದಾಯದ ಪ್ರತಿಭಾವಂತರೆಲ್ಲ ಸೇರಿ ಜಾವೇದ್ ಅಖ್ತರ್ ಇಂದ ಹಿಡಿದು ಎಲ್ಲರೂ ಅವರು ಕೊನೆಗೆ ಎಲ್ಲಿ ಬಂದು ನಿಲ್ತಾರೆ ಅಂತಂದ್ರೆ ಪಾಕಿಸ್ತಾನದ ಪರ, ದಾವೂದ್ ಇಬ್ರಾಹಿಂನ ಪರ, ಟರ್ಕಿ ಪರ, ಹಮಾಸ್ ಪರ. ಬಾಂಗ್ಲಾದೇಶದಲ್ಲಿ ಇಷ್ಟು ರೀತಿಯಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದ್ರು ಕೂಡ ಈ ಯಾವುದೇ ಖಾನ್ಗಳು ತುಟಿ ಒಡೆಯಲಿಲ್ಲ. ನಿಮಗೆ ಮದುವೆ ಆಗಲಿಕ್ಕೆ, ನಿಮ್ಮ ಸುಖದ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಞಿಯಾಗಿ ಅದು ನಿಮಗೆ ಹೆತ್ತು ಕೊಡುವಲ್ಲಿಯವರೆಗೆ, ಎಲ್ಲಿವರೆಗೆ ಬೇಕೋ ಅಲ್ಲಿಯವರೆಗೆ ಹಿಂದೂ ಹುಡುಗಿಯರೇ ಯಾಕೆ ಬೇಕು? ಇದು ಲವ್ ಜೆಹಾದಿನ ಒಂದು ಉತ್ಕೃಷ್ಟವಾದ ಪರಂಪರೆಯೋ ಅನ್ನುವ ಪ್ರಶ್ನೆಗಳು ಇವತ್ತು ಹುಟ್ಟು. ಜನಸಾಮಾನ್ಯರು ಮತಾಂತರಕ್ಕಾಗಿ ಬೀದಿಗಳಲ್ಲಿ ಲವ್ ಜೆಹಾದ್ ಮಾಡ್ತಾರೆ ವ್ಯವಸ್ಥಿತವಾಗಿ. ಹಾಗಾದ್ರೆ ಇವರು ಲವ್ ಜೆಹಾದಿನ ಅಂಬಾಸಡರ್ಗಳ? ಸೈಫ್ ಅಲಿ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಇವೊಂದು ಸಲ್ಮಾನ್ ಖಾನ್ ಮದುವೆ ಆಗದೆ ಇದ್ರು ಕೂಡ ಅವರಿಗೆ ಗರ್ಲ್ ಫ್ರೆಂಡ್ಸ್ ಗಳು ಅಂತ ಬಂದಾಗ ಅವರಿಗೆ ಹಿಂದೂ ಹುಡುಗಿಯರೇ ಪ್ರಥಮ ಆದ್ಯತೆ. ವೈ ಅಂತ? ಯಾಕೆ ಅಂತ? ನಿಮಗೆ ಹಿಂದೂ ದೇಶ ಬೇಡ, ಹಿಂದೂ ಧರ್ಮ ಬೇಡ, ಸನಾತನ ಧರ್ಮ ಬೇಡ, ಭಾರತೀಯತೆಯ ಬೇಡ, ಭಾರತವೂ ಬೇಡ, ರಾಷ್ಟ್ರೀಯತೆ, ರಾಷ್ಟ್ರ ಧ್ವಜದ ಬಗ್ಗೂ ನಿಮ್ಮ ಆಕ್ಷೇಪ ಎಲ್ಲವೂ ಇರ್ತದೆ. ನಿಮ್ಮ ಅನುಕೂಲ ಸಿದ್ಧಾಂತ ಮೋದಿಗೆ ಹೋಗು ಕೈ ಮುಗಿತೀರಿ ಬೆನ್ನಬಾಗಿ, ಕೈಯಲ್ಲಿ ಏನೋ ನಮಸ್ಕಾರ, ಬಗ್ಲಲ್ ದೊಣ್ಣೆ. ಈ ರೀತಿಯ ಈ ದ್ವಂದ್ವ, ಈ ವೈರುಧ್ಯ, ನಿಮ್ಮ ಬಳಕೆಗೆ ಹಿಂದೂ ಹುಡುಗಿಯರೇ ಬೇಕು, ಬಳಸಿಕೊಂಡು ಮಕ್ಕಳು ಮಾಡಿ ಆಮೇಲೆ ಬಿಸಾಡುವಂತ ಈ ಒಂದು ಸಾಮಾಜಿಕವಾದಂತ ಓಪನ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಅಮೀರ್ ಖಾನ್ನ ಈ ದಂಧೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಲವ್ ಜೆಹಾದಿನ ಒಂದು ಸೂಕ್ಷ್ಮವಾದಂತ ಸ್ವರೂಪವೇ? ಈ ಎಲ್ಲ ಚರ್ಚೆಗಳು ಇವತ್ತು ನಡೀತಾ ಇದೆ. ಹಾಗಾಗಿ ನಾನು ಕೂಡ ಈ ಸಬ್ಜೆಕ್ಟಿನ ಬಗ್ಗೆ ಒಂದಿಷ್ಟು ಒಳಹೊರಗನ್ನ ಇಟ್ಟುಕೊಂಡು ಮಾತಾಡೋಣ. ಇದರ ಸಾಮಾಜಿಕವಾದ, ಸಾಂಸ್ಕೃತಿಕವಾದ, ದೇಶಿಕವಾದಂತ ಒಂದು ಪರ್ಯಾವರಣ ಮತ್ತು ಪ್ರತಿಕ್ರಿಯೆ ಅಥವಾ ಅದರ ಪರಿಣಾಮ ಯಾವ ರೀತಿಯೆಲ್ಲ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಅವರು ಮದುವೆ ಆದದ್ದು ವಯಸ್ಸು ನಮಗದರ ಸಂಬಂಧ ಇಲ್ಲ. ಯಾಕೆಂದ್ರೆ ಹಳೆ ಹೆಂಡತಿಯರೆಲ್ಲರನ್ನೂ ಕರೆಸ್ಕೊಂಡು 31 ವರ್ಷದ ಮಗನೂ ಇದ್ದಾನೆ, ಆ ಮಕ್ಕಳೆಲ್ಲ ಬಂದಿದ್ದಾರೆ. ಈಗ ಗೌರಿ ಸ್ಮಾರ್ಟ್ ಅವರಿಗೊಂದು ಮಗು ಇದೆ, ಅದು ಅವರು ವಿಚ್ಛೇದಿತೆ. ಲಂಡನ್ ಯೂನಿವರ್ಸಿಟಿ ಆಫ್ ಆರ್ಟ್ಸ್, ಲಂಡನ್ನಿನ ಯೂನಿವರ್ಸಿಟಿಯಲ್ಲಿ ಫ್ಯಾಷನ್, ಫೋಟೋಗ್ರಫಿ FDA ಮಾಡಿದವರು, ಹೇರ್ ಡ್ರೆಸ್ಸರು. ಈ ಗೌರಿ ಸ್ಮಾರ್ಟ್ ಅಮೀರ್ ಖಾನ್ ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡ್ತಾ ಇರೋದು, ಬೆಂಗಳೂರು ಮೂಲ. ಸೊ ಈ ಮದುವೆ ಕೂಡ ಹಿಂದೂ ಹುಡುಗಿಯರೇ ಬೇಕಾದಂತ ಅಮೀರ್ ಖಾನ್ನ ಅನಿವಾರ್ಯತೆಯ ಹಿಂದೆ ಏನಿದೆ? ಹಾಗಾದ್ರೆ ಮುಸ್ಲಿಂ ಸಮಾಜದಲ್ಲಿ ಅಮೀರ್ ಖಾನ್ಗಾಗ್ಲಿ, ಸೈಫ್ ಅಲಿ ಖಾನ್ಗಾಗ್ಲಿ, ಶಾರುಖ್ ಖಾನ್ಗಾಗ್ಲಿ ಒಂದು ಮದುವೆ ಆಗುವ, ದಾಂಪತ್ಯಕ್ಕೆ ಒಗ್ಗುವ ಒಂದೇ ಒಂದು ಹುಡುಗಿಯರೂ ಸಿಗ್ಲಿಲ್ವೇ? ಇದು ಭಾರತೀಯರ ಪ್ರಶ್ನೆ, ದೇಶೀಯರ ಪ್ರಶ್ನೆ. ಇದ್ರ ಹಿಂದೆ ಏನಿದೆ? ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ
ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ, ಜೊತೆಗೆ ನಿಮಗೆ ಏನನ್ನಿಸ್ತದೆ ಇದರ ಬಗ್ಗೆ ಅನ್ನೋದನ್ನ ಸ್ಪಷ್ಟವಾಗಿ ನೇರವಾಗಿ ಕಮೆಂಟ್ ಮಾಡಿ. ನಮಗೆ ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂತದ್ದು, ಅವರು 61ನೇ ವರ್ಷದಲ್ಲಿ 3ನೇ ಮದುವೆ ಮಾಡ್ಕೊಂಡ್ರು ಅಂತಲೋ, 31 ವರ್ಷದ ಮಗ ಇದ್ದಾನೆ ಅವನಿಗಿನ್ನೂ ಮದುವೆ ಆಗಿಲ್ಲ, ಅಪ್ಪನೇ 3 ಮದುವೆ ಮಾಡ್ಕೊಂಡು ಅಂತಲೋ, ಅಥವಾ ನಮ್ಮ ಸಲ್ಮಾನ್ ಖಾನ್ ಹೇಳುವಾಗೆ ಅಮೀರ್ ಖಾನ್ ಮದುವೆ ಆಗ್ತಾನೆ ಇರ್ತಾರೆ ಎಲ್ಲಿವರೆಗೆ ಅಂದ್ರೆ ಅವರು ಪರ್ಫೆಕ್ಟ್ ಆಗುವಲ್ಲಿವರೆಗೆ ಅನ್ನುವಂಥದ್ದು, ಇವೆಲ್ಲ ನಮಗೆ ಸಂಗತಿಗಳಲ್ಲ. ನನಗೆ ಇರುವಂತ ಪ್ರಶ್ನೆ, ನೀವು ಸಮಾಜಕ್ಕೆ ಆದರ್ಶವನ್ನ ಬೋಧಿಸ್ತೀರಿ, ದೊಡ್ಡ ದೊಡ್ಡ ಶೋಗಳನ್ನ ಮಾಡ್ತೀರಿ, ಮಿಸ್ಟರ್ ಪರ್ಫೆಕ್ಟ್ ಅನ್ನುವಂತ ಒಂದು ಭೂಷಣ ಬೇರೆ, ನೀವು ಮಾಡುವುದೇನು ಕೆಲಸ? ಈ ಬಹುಪತ್ನಿತ್ವ ಅನ್ನೋದನ್ನ ಇನ್ನೊಂದು ಮದುವೆ ಆಗುವಲ್ಲಿವರೆಗೂ ನಿಮಗೆ ಅವಕಾಶ ಇದೆ ನಿಮ್ಮ ಧರ್ಮದಲ್ಲಿ. ಕೊನೆಗೂ ನೀವು ಅನುಸರಿಸ್ತಾ ಇರುವಂತದ್ದೆಂಥದ್ದು? ನಿಮ್ಮದೇ ಧರ್ಮದ ನೆಲೆಯನ್ನ, ಶರಿಯತ್ ಕಾನೂನನ್ನ. ಮನಸ್ಸು ಬಂದಾಗ ಮದುವೆ ಆಗ್ಬಹುದು, ಮನಸ್ಸು ಬಂದಾಗ ವಿಚ್ಛೇದನ ಕೊಡಬಹುದು. ಅಂದ್ರೆ ಹೆಣ್ಣು ಮಕ್ಕಳು ಮಕ್ಕಳನ್ನ ಹೆರುವ ಯಂತ್ರಗಳು ನಿಮ್ಮ ದೃಷ್ಟಿಯಲ್ಲಿ, ಅಲ್ವೇ? ಲಜ್ಜೆಗೇಡಿತನ ಎಲ್ಲಿವರೆಗೆ ಅಂತಂದ್ರೆ, ಅಮೀರ್ ಖಾನ್ ಹೇಳ್ತಾರೆ, ಗೌರಿ ಸ್ಮಾರ್ಟ್ ಭೇಟಿ ಆದ ನಂತರ ನನ್ನ ಅಪೂರ್ಣತೆ ಪೂರ್ಣಗೊಂಡಿದೆ. ಪೂರ್ಣಗೊಂಡದ್ದನ್ನಾದ್ರೂ ಒಪ್ಪಿಕೊಳ್ಳೋಣ, ಫುಲ್ ಸ್ಟಾಪ್ ಆದ್ರೂ ಹಾಕಿ ಈ ಸರಣಿ ಮದುವೆಗೆ. ಭಾಗ 1, ಭಾಗ 2, ಭಾಗ 3 ಸಿನಿಮಾ ತರ. ನನಗೆ ಅನ್ನಿಸುವುದು, ಹಿಂದೂ ಹುಡುಗಿಯರ ಮೇಲೆ ಪ್ರೀತಿಯೋ ಅಥವಾ ಪ್ರೀತಿಯ ಹೆಸರಿನ ಒಂದು ಅಜೆಂಡವೋ. ಜೋಹಾರ್ ಮಾಡ್ಕೊಂಡದೆಲ್ಲ ನೀವು ನೋಡಿದಿರಿ. ಈ ಮಹಮ್ಮದೀಯರ ಕಾಲದಲ್ಲಿ ದಾಳಿಯಾದಾಗ ಹಿಂದೂ ಹೆಂಗಸರು ಸಾಮೂಹಿಕವಾಗಿ ಬೆಂಕಿಗೆ ಹಾರಿ ತಮ್ಮ ಪ್ರಾಣಾರ್ಪಣೆ ಮಾಡಿಕೊಂಡದನ್ನ ಗಮನಿಸಿದ್ದೀರಿ. ಅಂದ್ರೆ ಈ ಮಹಮ್ಮದೀಯ ರಾಜರುಗಳ ಒಂದು ದೈಹಿಕವಾದ ಹಲ್ಲೆ, ಆಕ್ರಮಣ, ಅವರ ದುರಾಚಾರ, ಅತ್ಯಾಚಾರ, ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಆ ಒಂದು ತೀಕ್ಷ್ಣವಾದ ತಿರಸ್ಕಾರ, ದೇಹದ ಬಗ್ಗೆ ಇರುವಂತ ಆಕರ್ಷಣೆ, ದೇಹದ ಬಗ್ಗೆ ಇರಬಹುದಾದಂತ ಆಸಕ್ತಿ ಅವರಿಗೆ ಹೆಣ್ಣು ಮಕ್ಕಳು ಅನ್ನೋದ್ರ ಮೇಲಿಲ್ಲ, ಅವರ ಹೃದಯವಂತಿಕೆ ಮೇಲಿಲ್ಲ, ಅಥವಾ ಅವರ ಬಗ್ಗೆ ಪ್ರೀತಿ ಅನ್ನೋದಿಲ್ಲ. ಪ್ರೀತಿ ಅನ್ನೋದು ಕೂಡ ಒಂದು ಡ್ರಾಮಾ, ನಾಟಕ. ಪ್ರೀತಿ ಅನ್ನೋದು ಕೂಡ ವ್ಯವಸ್ಥಿತವಾದಂತ ಒಂದು ಸಂಚು, ವ್ಯವಹಾರ. ಹಾಗಾಗಿ ಅಮೀರ್ ಖಾನ್ ಅಂತವರು 3 ಬಾರಿಯೂ ಹಿಂದೂ ಹುಡುಗಿಯನ್ನ ಮದುವೆ ಆಗ್ತಾರೆ, ಒಂದಿಷ್ಟು ಮಕ್ಕಳನ್ನ ಹಡೆತಾರೆ, ಆಮೇಲೆ ಅವರನ್ನ ಬಿಡ್ತಾರೆ. ಇದು ಒಂದು ದಂಧೆ ಅಂತ ಯಾರು ಭಾವಿಸುವುದೇ ಇಲ್ಲ. ಯಾಕೆಂತಂದ್ರೆ ಅವರ ಶ್ರೀಮಂತಿಕೆ. ಆ ಶ್ರೀಮಂತಿಕೆ ಅಂತ ಬಂದಾಗ ನಿಮ್ಗೊಂದು ಸಣ್ಣ ಲೆಕ್ಕಾಚಾರ ಕೊಡ್ಬೇಕು. ಭಾರತ ದೇಶದಲ್ಲಿ ಬದುಕ್ಲಿಕ್ಕೆ ಭಯ ಆಗತ್ತೆ, ಭಾರತದಲ್ಲಿ ಇವರಿಗೆ ಇಂಟಾಲರೆನ್ಸ್ ಕಾಡುತ್ತೆ, ಭಾರತದಲ್ಲಿ ಇವರಿಗೆ ಅಲ್ಪಸಂಖ್ಯಾತರು ಅನ್ನುವ ಭಯ ಕಾಡುತ್ತೆ. ಆದರೆ ಇವರ ಗಳಿಕೆ, ಉಳಿಕೆ, ಇವರ ಶ್ರೀಮಂತಿಕೆ, ಇವರ ವೈಭೋಗ ಎಲ್ಲವೂ ಎಲ್ಲಿಂದ ಬಂದದ್ದು? ಇದೇ ಭಾರತದ ನೆಲೆಯಿಂದ ಬಂದದ್ದು. ಇದೇ ಅಮೀರ್ ಖಾನ್ ಅಮೆರಿಕದಲ್ಲಿ ಒಂದು ವಿಲ್ಲಾವನ್ನ ಕೊಂಡುಕೊಳ್ತಾರೆ. ಯಾಕೆ ಪಾಕಿಸ್ತಾನದಲ್ಲಿ ಕೊಂಡ್ಕೊಳ್ಳೋದಿಲ್ಲ? ಯಾಕೆ ಟರ್ಕಿಯಲ್ಲಿ ಕೊಂಡ್ಕೊಳ್ಳೋದಿಲ್ಲ? ನಿಮ್ಮ ಆಸಕ್ತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಎಲ್ಲ ಬೆಂಬಲ ಇವರಿಗೆ ತಾನೆ, ಭಾರತಕ್ಕಿಲ್ಲ. ಭಾರತದಲ್ಲಿ ಏನ್ ಕೊಟ್ಟಿದ್ರಿ ನೀವು? ಏನ್ ಕೊಡುಗೆ ನಿಮ್ದಿದೆ? ಶಾರುಖ್ ಖಾನ್ ಅಂತವರು ಪಾಕಿಸ್ತಾನಕ್ಕೆ, ನಾನಲ್ಲಿ ಹುಟ್ಟಿದ ಪ್ರದೇಶ ಅಂತ ಅಲ್ಲಿಗೆ ದೇಣಿಗೆ ಕೊಡ್ತಾರೆ, ಇಲ್ಲಿ ವಸೂಲು ಮಾಡ್ತಾರೆ. ನೋಡಿ, ಇಲ್ಲಿ ಮುಂಬೈ ಅಮೀರ್ ಖಾನ್ ಮನೆ, ಪ್ರಿಸ್ಟೇಜಿಯಸ್ ಒಂದು ಅಪಾರ್ಟ್ಮೆಂಟ್, ಪಾಲಿ ಹಿಲ್ಸ್, ಬಾಂದ್ರಾ, 50 ರಿಂದ 60 ಕೋಟಿ. ಪಾಲಿ ಹಿಲ್ಸ್ ಅಲ್ಲಿ 2024ರಲ್ಲಿ ಕೊಂಡದ್ದಿದು 1027 ಸ್ಕ್ವೇರ್ ಫೀಟ್ ಲಕ್ಸುರಿ ಅಪಾರ್ಟ್ಮೆಂಟ್, 9.75 ಕೋಟಿ, ಹೆಚ್ಚು ಕಮ್ಮಿ 10 ಕೋಟಿ. ಮುಂಬೈ ಪಂಚಾಗ್ನಿ ಫಾರ್ಮ್ ಹೌಸ್, ಹಿಲ್ ಸ್ಟೇಷನ್ ಆಫ್ ಪಂಚಾಗ್ನಿಯಲ್ಲಿ 15 ರಿಂದ 20 ಕೋಟಿ ಬೆಲೆ ಬಾಳುವ ಫಾರ್ಮ್ ಹೌಸ್ ಇದೆ. ಇನ್ನು ಅಮೆರಿಕದಲ್ಲಿ ಒಂದು ಮ್ಯಾನ್ಷನ್ ಅನ್ನು ಕೊಂಡ್ಕೊಂಡಿದ್ದಾರೆ ಅವರು. ಕ್ಯಾಲಿಫೋರ್ನಿಯಾ ಲಕ್ಸುರಿ ಅಪಾರ್ಟ್ಮೆಂಟ್ ಬೆವರಿ ಹಿಲ್ಸ್ 75 ಕೋಟಿ ಬೆಳೆ ಬಾಳುವಂತ. 2026ರಲ್ಲಿ ಅಮೀರ್ ಖಾನ್ ಘೋಷಿಸಿರುವ ಪ್ರಕಾರ ಅವರ ನೆಟ್ ವರ್ತ್ 1862 ಕೋಟಿ, ಅಂದ್ರೆ 210 ಮಿಲಿಯನ್. ಇದೆಲ್ಲಿಂದ ಬಂತು? ಹಿಂದೂ ಧರ್ಮದ ಹೆಸರಿನಲ್ಲಿ, ಸನಾತನ ಧರ್ಮದ ಹೆಸರಿನಲ್ಲಿ, ಭಾರತ ಅನ್ನುವ ಹೆಸರಿನಲ್ಲಿ, ರಾಮಾಯಣ ಮಹಾಭಾರತದ 2 ಮಹಾಕಾವ್ಯಗಳ ಅಂತಃಚಕ್ಷು, ಕಣ್ಣುಗಳು, ಇವನ್ನೆಲ್ಲ ಇಟ್ಕೊಂಡು ಏನ್ ಹೇಳ್ತೀರಿ? ಭಾರತದಲ್ಲಿ ಬದುಕಲಿಕ್ಕೆ ಭಯ ಆಗತ್ತೆ, ಅಹಿಷ್ಣುತೆ ಕಾಡುತ್ತೆ, ಇಂಟಾಲರೆನ್ಸ್. ಅದೇ ನಿಮಗೆ ಹಿಂದೂ ಧರ್ಮದಿಂದ ಹುಟ್ಟಿ ಬಂದಂತ ಹೆಣ್ಮಕ್ಳೇ ನಿಮ್ಮ ಬಾಳ ಸಂಗಾತಿಗಳಾಗಿ ಬೇಕು. ನಿಮ್ಮನ್ನ ಅಪೂರ್ಣತ್ವದಿಂದ ಪೂರ್ಣತ್ವಕ್ಕೆ ಏರಿಸಬೇಕು ಅಂತಾದ್ರೆ ಅದಕ್ಕೆ ಯಾರು ಅನುಸಂಧಾನ? ಹಿಂದೂ ಹೆಣ್ಣುಮಕ್ಕಳು, ರೀನಾ ದತ್, ಕಿರಣ್ ರಾವ್, ಗೌರಿ ಸ್ಮಾರ್ಟ್. ಯಾಕೆ ನಿಮಗೆ ಮುಸ್ಲಿಂ ಸಮುದಾಯದಲ್ಲಿ ಒಂದು ಹೆಣ್ಮಗಳು ಸಿಕ್ಲಿಲ್ವೇ? ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಅಂದ್ರೆ ಅಷ್ಟು ತಿರಸ್ಕಾರದ ಪ್ರಜ್ಞೆಯೇ? ನಿಮ್ಮ ಆಯ್ಕೆಯಲ್ಲಿ ಒಂದು ಹೆಣ್ಮಗಳು ಸಿಗದೇ ಇದ್ದಷ್ಟು
ಮುಸ್ಲಿಂ ಸಮುದಾಯ ಬಡವಾಗಿದೆಯೇನು? ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಹುಟ್ಟುಕೊಳ್ತಾ ಇರೋದ್ರ ಹಿಂದೆನೆ ಇದೊಂದು ಬಹಳ ಶ್ರೀಮಂತಿಕೆಯ ಮೇಲ್ಮಟ್ಟದ ಲವ್ ಜೆಹಾದ್ ಅಂತ ವ್ಯಾಖ್ಯಾನಿಸಲ್ಪಡ್ತಾರೆ. ಅಂದ್ರೆ ಲವ್ ಜೆಹಾದ್ ಮಾಡುವವರಿಗೆ, ಲವ್ ಜೆಹಾದ್ಗೆ ಒಂದು ಅತ್ಯಂತ ಸ್ಫೂರ್ತಿದಾಯಕವಾದಂತ ಮಾಡೆಲ್ ಆದಂತ ಒಂದು ಮ್ಯಾರೇಜ್ ಅಂಬಾಸಿಡರ್, ಲವ್ ಜೆಹಾದ್ ಅಂಬಾಸಿಡರ್ ಯಾರು ಅಂತಂದ್ರೆ ಅದು ನಂಬರ್ 1 ಅಮೀರ್ ಖಾನ್. ಲವ್ ಮಾಡಿ, ಲವ್ವಿನ ನಾಟಕ ಆಡಿ, ಅವರ ಮೇಲೆ ಅವರನ್ನು ಬಳಸ್ಕೊಳ್ಳಿ, ಒಂದಿಷ್ಟು ಮಕ್ಕಳು ಮಾಡಿ, ಆಮೇಲೆ ಅವರನ್ನ ಸೋಡಾ ಚೀಟಿ ಕೊಟ್ಟು ತಲಾಕ್ 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 ಅಂತ ಹೇಳಿ ಕಳಿಸ್ಬಿಡಿ. ನಿಮ್ಮ ಕೆಲಸ ಆಯ್ತಲ್ಲ, ಇನ್ಯಾಕೆ? ಹೊಳೆ ದಾಟಿದ ಮೇಲೆ ಅಂಬಿಗನ ಹಂಗೇನು? ಇದು ಒಬ್ಬ ಜವಾಬ್ದಾರಿಯುತವಾದಂತ ಮಿಸ್ಟರ್ ಪರ್ಫೆಕ್ಟ್ ಮಾಡುವ ಕೆಲಸವ ಅನ್ನುವ ಪ್ರಶ್ನೆ ಇವತ್ತು ಕಾಡ್ತಾರೆ. ಆದ್ರೆ ಇದರಲ್ಲೊಂದು ದುರಂತ ಇದೆ. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಇಷ್ಟ ಆದ್ರೂ ಅರ್ಥ ಆಗ್ತಾ ಇಲ್ವಲ್ಲ. ಇವನ್ನೆಲ್ಲ ಹೆಣ್ಮಕ್ಳನ್ನ ಬಳಸ್ಕೊಂಡಿದ್ದಾನೆ, ಮಕ್ಕಳು ಮಾಡ್ತಾನೆ, ಆಮೇಲೆ ಕೈ ಕೊಡ್ತಾನೆ, ಇವನಿಗೆ ಇದೇ ದಂಧೆ, ಇದೇ ವ್ಯವಹಾರ, ಹಣ ಇದೆ, ಶ್ರೀಮಂತಿಕೆ ಇದೆ, ಆಸ್ತಿ ಪಾಸ್ತಿ ಇದೆ, ಹೂ ಆರ್ ಯು, ನನ್ನನ್ನು ಕೇಳೋರು ಯಾರು? ನನ್ ಧರ್ಮ ಅವಕಾಶ ಕೊಟ್ಟಿದೆ, ನಾನು ಮದುವೆ ಆಗ್ತಾ ಇದ್ದೇನೆ. ಎಷ್ಟು ಮಜಾ ಅಂತಂದ್ರೆ ಹೈ ಸೊಸೈಟಿಯ ಹಣೆ ಬರ ಹೇಗಿರುತ್ತೆ ಅಂದ್ರೆ, ಹಳೆ ಹೆಂಡತಿಯರು ಬರ್ತಾರೆ ಹೊಸ ಮದುವೆ, ಮಕ್ಕಳು ಬರ್ತಾರೆ. ಆ ಫೋಟೋ ನೋಡ್ಬೋದು, ಈ ಕಡೆ ಆ ಕಡೆ ಹಳೆ ಮಕ್ಕಳು ಹೊಸ ಮಗ ಸೇರ್ಕೊಂಡು ಮದುವೆ. ಇದನ್ನ ಹಿಂದೂ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಈ ಲವ್ ಜೆಹಾದ್ ಬಂದಾಗ ಆಗುವ ಸಮಸ್ಯೆನೂ ಇದೆ. ಅಲ್ಲಿ ಹಲಾಲಿನ ಹೆಸರಲ್ಲಿ ಅಪ್ಪನೂ ಬರ್ತಾನೆ, ಚಿಕ್ಕಪ್ಪನೂ ಬರ್ತಾನೆ, ಮಗನೂ ಬರ್ತಾನೆ, ಸಹೋದರನೂ ಬರ್ತಾನೆ, ಮುಲ್ಲಾನೂ ಬರ್ತಾನೆ, ಎಲ್ಲರೂ ಬರ್ತಾರೆ. ಅದಕ್ಕೆ ರೋಸಿ ಹೋಗಿ ಎಷ್ಟೋ ಜನ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳೇ ವಾಪಸ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ನಮ್ಮ ಹೆಣ್ಮಕ್ಳು ಹೋಗಿ ಹೋಗಿ ಈ ಬೆಂಕಿಗೆ ಹಾತೆ ಪತಂಗ ಬೀಳುವ ಹಾಗೆ ಬೀಳ್ತಾರಲ್ಲ, ಆಮೇಲಲ್ಲೂ ಹೋಗಿ ರೌರವ ನರಕವನ್ನು ಅನುಭವಿಸಿ ಒಂದೋ ಅವರು ಕೊಚ್ಚಿ ಕೊಂದು ಬಿಸಾಡ್ತಾರೆ, ಇಲ್ದಿದ್ರೆ ತಪ್ಪಿಸ್ಕೊಂಡು ಬಂದು ತಮ್ಮ ವಿಕಾರವಾದ ಮುಖಚಹರೆ, ಬದುಕು, ವಿಷಣ್ಣತೆಯಿಂದ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ. ನಾವು ಮಾತಾಡ್ತೇವೆ ಅಯ್ಯೋ ಅಂತ. ಆದರೆ ಆ ವಿಡಿಯೋಗಳು, ಅದರ ವೈರಲ್ಲು ಎಲ್ಲವೂ ಆಗಿಯೂ ಕೂಡ ಮತ್ತೆ ಮತ್ತೆ ಅದೇ ಚಕ್ರವ್ಯೂಹಕ್ಕೆ, ಅದೇ ಹಳವಂಡಕ್ಕೆ ನಮ್ಮ ಹೆಣ್ಣು ಮಕ್ಕಳು ಬೀಳ್ತಾನೆ ಇರ್ತಾರೆ. ಯಾಕೆ? ಇದು ಪ್ರಶ್ನೆ. ಇದೊಂದು ದೊಡ್ಡ ರ್ಯಾಕೆಟ್, ಇದು ಇಂಟರ್ನ್ಯಾಷನಲ್ ಲೆವೆಲ್ನ ರ್ಯಾಕೆಟ್. ಅದಕ್ಕಾಗೇನೆ FCRA ತಂದದ್ದು ಕೇಂದ್ರ ಸರ್ಕಾರ. NGO ಹೆಸರಿನಲ್ಲಿ ಮತಾಂತರ ಮಾಡ್ತಿದ್ರಿ, ಭಯೋತ್ಪಾದಕತೆ ಮಾಡ್ತಿದ್ದೀರಿ. ಈಗ ಜಿರಳೆಗೆ ಹಂಗ್ ಕಾಣ್ತಿಲ್ವಾ ಅಲ್ಲಿ ಏನ್ ಮಾಡ್ತಾ ಇದೆ ಅಂತ? ಅವನಿಗೆ ಯಾವ ಅಪ್ಪ ದುಡ್ಡು ಕೊಡ್ತಾನೆ? ಅಮೆರಿಕದಿಂದ ಬಂದಿದ್ದಾನಲ್ಲ ಅವನು, ಯಾರು ದುಡ್ಡು ಕೊಡ್ತಾರೆ? ಅವನು ತಿರುಗಾಡುವ ಕಾರು, ಅವನು ಇವತ್ತು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಅಲ್ಲಿ ಉಳಿಯುವ ರೀತಿ, ಅವನು ಊಟ ಮಾಡುವ ಅವನ ಮೇಜುವಾಣಿಗೆ, ಆಹಾ ಹೆಸರು ಏನು? ನೀಟ್ ಎಕ್ಸಾಮ್ ಮಾಡ್ತಾ ಇರೋದು ಹಣೆ ಬರ ಏನು? ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮ್ಗೆ ಅಲ್ಲಿ ಏನೇನ್ ನಡೀತಾ ಇದೆ ಜಂತರ್ ಮಂತರ್ ಅಲ್ಲಿ ಅಂತ. ಎಂತೆಂತ ದೇಶದ್ರೋಹಿಗಳೆಲ್ಲ ಅಲ್ಲಿಗ ಪಾಲ್ಗೊಳ್ತಾ ಇದ್ದಾರೆ. ಆ ಪ್ರತಿಭಟನೆ ಯಾವ ಹಂತಕ್ಕೆ ಹೋಗ್ತಾ ಇದೆ, ಆ ಪ್ರತಿಭಟನೆಯ ಮೂಲ ಉದ್ದೇಶ ಏನು, ಇವರೆಲ್ಲ ಯಾರ್ಯಾರ್ದ ಸ್ಪಾನ್ಸರ್ಡ್ಗಳು, ಇವೆಲ್ಲ ಗೊತ್ತಾಗುತ್ತಾ ಇದೆ. ಅಂದ್ರೆ ಪ್ರತಿ ಒಂದರಲ್ಲೂ ಕೂಡ ಈ ದೇಶ ವಿರೋಧಿ ಮತ್ತು ದೇಶವನ್ನ ಬರ್ಬಾದ್ ಮಾಡುವ, ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಚಟುವಟಿಕೆಗಳು ಹೈ ಲೆವೆಲ್ ಅಲ್ಲಿ ನಡೀತಾ ಇದೆ. ದುರಂಧರ್ ಸಿನಿಮಾ ಬಂದಾಗ ಇಡೀ ಹಿಂದಿ ಚಿತ್ರರಂಗದ ನಿಜವಾದಂತ ಒಳಗುದಿ, ಒಳ ಷಡ್ಯಂತ್ರ, ದೇಶ ವಿರೋಧಿ ಮತ್ತು ಧರ್ಮ ವಿರೋಧಿ, ಸನಾತನ ವಿರೋಧಿ ಅವರ ಒಟ್ಟು ರಾಕ್ಷಸ ಪ್ರವೃತ್ತಿ ಹೊರಗೆ ಬಂತು. ಯಾರ್ಯಾರು ಏನೇನು ಎತ್ತೆತ್ತ ಇಡೀ ಚಿತ್ರರಂಗ ಏನನ್ನು ಬಯಸ್ತಾ ಇದೆ, ದುರಂಧರದಂತ ಇನ್ನೊಂದು ಸಿನಿಮಾ ಬರಬಾರ್ದು, ಚಾವದಂತ ಇನ್ನೊಂದು ಸಿನಿಮಾ ಬರಬಾರ್ದು, ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಬರಬಾರ್ದು, ತಾಷ್ಕೆಂಟ್ ಫೈಲ್ಸ್ ಅಂತ ಸಿನಿಮಾ ಬರಬಾರ್ದು, ಕೇರಳ ಫೈಲ್ಸ್ ಅಂತ ಸಿನಿಮಾ ಬರಬಾರ್ದು, ಮಾಡಿದ್ರೆ ನಿಮ್ಮನ್ನ ಹೇಗೆ ನೋಡ್ತೇವೆ ಅನ್ನೋದಕ್ಕೆ ಬ್ಯಾನ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ. ಈಗಲೂ ಅವ್ರ ಆಟ ನಿಂತಿಲ್ಲ. ಅದೆಲ್ಲದರ ಭಾಗ ಇದು ಕೂಡ ಅಂತ. ಈಗೆಲ್ಲ ಈ ಅಮೀರ್ ಖಾನ್ ಅಥವಾ ಈ ಖಾನ್ಗಳು ಜಿರಳೆಗೆ ಸಪೋರ್ಟ್ ಮಾಡ್ತಾರೆ. ಇಡೀ ದೆಹಲಿಯನ್ನೇ ನುಂಗಿ ನೀರ್ ಕುಡದಂತ ಈ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡ್ತಾರೆ. ಕೈಲ್ ಸಲಾಮು ಬಗಲಲ್ ದೊಣ್ಣೆ, ಎದುರುಗಡೆ ಮೋದಿ ಅವ್ರಿಗೆ ನಮಸ್ಕಾರ. ಯಾಕಂದ್ರೆ ಪದ್ಮಶ್ರೀ ಅದು ಇದು ಎಲ್ಲ ಬೇಕು ಅಂತ. ಈಗ ಅದ್ ನಡೆಯುವುದಿಲ್ಲ, ಅದ್ ನಡೆಯುವ ಕಾಲ ಮುಗಿದೋಗಿದೆ 2014ಕ್ಕೆ. ಅವ್ರಿಗೂ ಗೊತ್ತಿದೆ ನಿಮ್ ಹಣೆ ಬರ. ಆದ್ರೆ ನಿಜವಾಗಿ ಅರಿವಿನ ಕೊರತೆ ಮತ್ತು ಅರಿವು ಆಗ್ಬೇಕಾದದ್ದು ಯಾರಿಗೆ ಆಗಿತ್ತು ಅಂದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ. ದೌರ್ಭಾಗ್ಯ ಅಂದ್ರೆ ಇವರು, ಅವರ ಕಾಂಧಾನು, ಅವನ ಮನೆ, ಅವನ ಇಡೀ ಶ್ರೀಮಂತಿಕೆ, ಅವನ ಇಡೀಯದಾದಂತ ಐಶ್ವರ್ಯ, ಅವನ ನೇಮು ಫ್ರೇಮು, ಬಾಡಿಗೆ ಹೆಂಡತಿಯರಾಗ್ತೇವೆ ನಾವು ಅಂತ ಗೊತ್ತಿಲ್ಲ ಇವ್ರಿಗೆ. ಎಷ್ಟು ಅವಧಿ ಅಂತಲೂ ಗೊತ್ತಿಲ್ಲ. ಹಳೆಯ ವ್ಯಾಧಿಗಳನ್ನ ನೋಡುವುದಿಲ್ಲ ಇವರು. ಅವರಿಬ್ರು ಪ್ರಯೋಜನ ಇರ್ಲಿಲ್ಲ, ನನ್ನನ್ನು ಮಾತ್ರ ಪ್ರೀತಿಸ್ತಾನೆ ಅಂತ ಹೇಳಿ ಹೋಗಿ ಬೀಳ್ತಾರೆ. ಅವ್ರು ಇವರನ್ನ ಚಪರಾಸಿ ತರ ಬಳಸ್ಕೊಳ್ತಾರೆ, ಚಪ್ಪಲಿ ತರ, ಆಮೇಲೆ ಬಿಸಾಡ್ತಾರೆ. ಅಮೀರ್ ಖಾನ್ ಅಂತವ್ರು ಈ ತರ ಮಾಡ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಇದಕ್ಕೆ ಹೇಳಿ?
ಅವರ ಇಡೀ ಆ ಶೋದಲ್ಲಿ ನೀವು ಪ್ರತಿ ಒಂದರ ಗಮನ, ದೇಶವನ್ನ, ದೇಶೀಯತೆಯನ್ನ, ಅಸ್ಮಿತೆಯನ್ನ, ಹಿಂದುತ್ವವನ್ನ, ಸನಾತನ ಧರ್ಮವನ್ನ ಕಂಡಲ್ಲಿ ವ್ಯಂಗ್ಯ ಮಾಡಿದ್ರು. ಕಂಡಲ್ಲಿ. ಇದರಲ್ಲೂ ಅಷ್ಟೇ, ಟೇಕನ್ ಫಾರ್ ಗ್ರಾಂಟೆಡ್. ಏನ್ರಿ ಮಾತಾಡ್ತೀರಿ, ಏನ್ರಿ ನಮ್ಮನ್ನ ಕ್ರಿಟಿಸೈಸ್ ಮಾಡ್ತೀರಿ, ನಿಮ್ಮ ಸಮಾಜದಿಂದಲೇ ಹೆಣ್ಮಕ್ಳನ್ನ ತಕೊಬರ್ತೇವೆ, ಮದುವೆ ಆಗ್ತೇವೆ, ಬಳಸ್ತೇವೆ, ಬಿಸಾಡ್ತೇವೆ, ಏನ್ರಿ ನೀವು, ನಮ್ಮ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಪಾಸ್ತಿ ಇದೆ, ಕೊಂಡುಕೊಳ್ತೇವ್ರಿ ನಾವು ಅನ್ನುವಂತ ದುರಂಕಾರ. ಇದು ಎಲ್ಲಿಯವರೆಗೆ ನಮ್ಮ ಹೆಣ್ಮಕ್ಳಿಗೆ ಅದು ಅರ್ಥ ಆಗುದಿಲ್ವೋ ಅಲ್ಲಿಯವರೆಗೆ ಈ ಅಮೀರ್ ಖಾನ್ ಬಹುಶಃ ಮದುವೆ ಆಗ್ತಾನೆ ಇರ್ತಾರೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವೇ ನನ್ನ ಆಸ್ತಿ, ಬೆಂಗಾವಲಾಗಿ, ಆರ್ಥಿಕವಾಗಿ, ಭಾವನಾತ್ಮಕವಾಗಿ. ಮತ್ತು ಅಮೀರ್ ಖಾನ್ ಮೂರನೇ ಮದುವೆ ಆಗ್ಲಿಕ್ಕೆ ಹಿಂದೂ ಹುಡುಗಿಯರು, ಹಡದ ಮೇಲೆ ಮಕ್ಕಳು, ಮುಸ್ಲಿಂ ಹೆಸರು, ತೈಮೂರ್ ಅಂತ ಹೆಸರಿಡ್ತಾನೆ. ಅದಕ್ಕೆ ಕರೀನಾ ಕಪೂರ್ದು ಬೇರೆ ಸಮರ್ಥನೆ, ಧೀಮಂತ ನಾಯಕ, ಹಾಗೆ ಹೀಗೆ. ಭಾರತವನ್ನ, ಭಾರತ ಸಂಸ್ಕೃತಿಯನ್ನ, ಭಾರತೀಯತೆಯನ್ನ ಸಂಪೂರ್ಣವಾಗಿ ಲೂಟಿ ಹೊಡೆದಂತ ಒಬ್ಬ ರಕ್ತ ಪಿಪಾಸು ಸೈಫ್ ಅಲಿ ಖಾನ್ ತನ್ನ ಮಗುವಿಗೆ ಅವನ ಹೆಸರಿಡ್ತಾನೆ. ಅದರ ಅರ್ಥ ಏನು, ಅದರ ಗೂಢಾರ್ಥ ಏನು, ಸೂಕ್ಷ್ಮಾರ್ಥ ಏನು, ಧ್ವನ್ಯಾರ್ಥ ಏನು, ಅವರ ಒಟ್ಟು ಇರಾದೆ ಏನು? ಈ ದೇಶದಲ್ಲಿ ಬದುಕ್ತಾರೆ, ಈ ದೇಶದಲ್ಲೇ ಎಲ್ಲವನ್ನೂ ಸಂಪಾದಿಸ್ತಾರೆ, ಈ ದೇಶದಲ್ಲೇ ಆಯುಷ್ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಆದ್ರೆ ಈ ದೇಶ ಬೇಡ, ರಾಷ್ಟ್ರೀಯತೆ ಬೇಡ, ಭಾರತ ಬೇಡ, ಭಾರತದ ಧರ್ಮ ಬೇಡ, ಬಹುಸಂಖ್ಯಾತರು ಬೇಡ, ಸರ್ವೇ ಜನ ಸುಖಿನೋ ಭವಂತು ಅಂತ ಕಾಣುವಂತ ವಿಶ್ವದ ಏಕೈಕ ಧರ್ಮ ಸನಾತನ ಧರ್ಮ. ಅದೇ ಅವರಿಗೆ ಅಹಿಷ್ಣುತೆ, ಇಂಟಾಲರೆನ್ಸ್ ಆಗಿ ಕಾಣುತ್ತೆ, ಭಯಾನಕವಾಗಿ ಕಾಣುತ್ತೆ. ಆದ್ರೆ ಆ ಧರ್ಮದ ಹೆಣ್ಣುಮಕ್ಕಳು ಅವರಿಗೆ ಅಪ್ಯಾಯವಾಗಿ ಕಾಣುತ್ತೆ. ಏನ್ ಮಾಡ್ಬೇಕು ಇದಕ್ಕೆ? ನಮ್ಮ ಚಪ್ಪಲಿಯಲ್ಲಿ ನಾವೇ ಹೊಡ್ಕೋಬೇಕಷ್ಟೆ. ನಮ್ಮ ಹೆಣ್ಮಕ್ಳು ಸರಿ ಇದ್ರೆ, ನಮ್ಮ ಹೆಣ್ಮಕ್ಳಲ್ಲಿ ಆ ತರದೊಂದು ಜ್ಞಾನೋದಯ ಆಗುವಂತ ಸ್ಥಿತಿ ಇದ್ದಿದ್ರೆ ಈ ದುರ್ಗತಿ ಬರ್ತಾ ಇತ್ತ? ಈ ಲವ್ ಜೆಹಾದ್ಗೆ ಹೋಗಿ ಹೋಗಿ ಬೀಳ್ತಾರಲ್ಲ, ಹೋಗಿ ಎಂತೆಂತ ಹುದ್ದೆಯಲ್ಲಿರ್ತಾರೆ, ಎಂತೆಂತ ಪದವಿಯನ್ನ ಪಡೆದಿರ್ತಾರೆ, ಹೋಗಿ ಅಲ್ಲಿ ಒಬ್ಬ ರಿಕ್ಷಾ ಡ್ರೈವರು, ಕಾರ್ ಡ್ರೈವರು, ಒಬ್ಬ ಯಾವುದೋ ಕೂಲಿ ಕಾರ್ಮಿಕನಿಗೆ ಹೋಗಿ ಲವ್ ಮಾಡಿ ಬಿದ್ದು ಅವರ ಬದುಕನ್ನು ಕಳ್ಕೊಳ್ತಾರೆ, ಅವರ ಕೊಚ್ಚ ಹಾಕ್ತಾರೆ, ಅವರಿಗೆ ಇಡೀದಾಗಿ ಅವರ ಬದುಕನ್ನ ವಿಕಾರ ಮಾಡ್ತಾರೆ. ಹೋಗಿ ಬೀಳ್ತಾವಲ್ಲ. ಏನ್ ಹೇಳ್ತೀರಿ?